ಕಾರ್ಯ ಆರಂಭಿಸುತ್ತೆ? ಇವತ್ತು ಅತ್ಯಂತ ಜನಪ್ರಿಯವಾದಂಥ ನಮ್ಮ ಆರೋಗ್ಯ ಸಚಿವರು ಕೋಲಾರಕ್ಕೆ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ವೀಕ್ಷಣೆ ಮುಗಿಸ್ಕೊಂಡು ಈ ರೀತಿಯಾಗಿ ಹೊಸಕೋಟೆ ಮೇಲೆ ಬರ್ತಾ ಇದ್ದಾರೆ ಅಂತ ಅಂದಾಗ ಅವರು ಒಂದು ಟೈಟ್ ಶೆಡ್ಯೂಲಲ್ಲಿ ಕೂಡ ಹೊಸಕೋಟೆಯಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ 100 ಹಾಸಿಗೆಗಳ ಒಂದು ನೂತನವಾದಂಥ ಆಸ್ಪತ್ರೆಯ ನಿರ್ಮಾಣ ಆಗಿದೆ. ಅದರ ಒಂದು ವೀಕ್ಷಣೆಗೆ ಮತ್ತು ಇವತ್ತು ಅವರೇ ಸರ್ಕಾರದಲ್ಲಿ ಹೊಸಕೋಟೆ ತಾಲೂಕಿಗೋಸ್ಕರ 100 ಆಸ್ಪತ್ರೆಗಳ ಸಾರ್ವಜನಿಕ ಆಸ್ಪತ್ರೆಯ ಕೊರತೆ ಏನಿತ್ತು ತಾಲೂಕಿಗೆ ಅದನ್ನು ಒಂದು ಮಂಜೂರು ಮಾಡಿಕೊಟ್ಟಿರೋದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಸೂಕ್ತವಾದಂಥ ಸ್ಥಳ ಅಂತಂದರೆ ಗುರುತಿಸೋಕ್ಕೋಸ್ಕರ ಇವತ್ತು ಬಂದು ವೀಕ್ಷಣೆಗೆ ಬಂದಿದ್ದಾರೆ. ಅವ್ರಿಗೆ ನಾವು ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಸಾರ್ವಜನಿಕರ ಪರವಾಗಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ನಾವು ಕೋರ್ತಾ ಇದ್ದೀವಿ. ಯಾಕಂದರೆ ಬಹು ವರ್ಷಗಳ ಬೇಡಿಕೆನ ಇವತ್ತು ಅವರು ಪೂರೈಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀಕ್ಷಣೆ ಮತ್ತು ಸ್ಥಳ ಪರಿಶೀಲನೆ ಮತ್ತು ಪ್ರಗತಿ ಪರಿಶೀಲನೆ ಆಗಿದೆ. ಇವತ್ತು ಅವ್ರು ಬಂದು ಎಲ್ಲ ನೋಡಿಕೊಂಡು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕಾಂಟ್ರಾಕ್ಟ್ ಮಾಡ್ತಿದ್ದವ್ರಿಗೆ ಗುತ್ತಿಗೆದಾರರಿಗೆ ಎಲ್ಲರಿಗೂ ಕೂಡ ಒಂದು ಗಡುವು ಹಾಕಿ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸಿ ಈ ಒಂದು ಕಟ್ಟಡಕ್ಕೆ ಲೋಕಾರ್ಪಣೆ ಮತ್ತು ತಾಲೂಕು ಆಸ್ಪತ್ರೆಗೆ ಒಂದು ಗುದ್ಲಿ ಪೂಜೆ ಮಾಡೋಕ್ಕೋಸ್ಕರ ಅವರು ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಪ್ರಗತಿ ಆಗುತ್ತೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಬರೀ ಕಟ್ಟಡ ಕಟ್ಟೋದೊಂದೇ ಅಲ್ಲ, ಅದ್ರ ಜೊತೆಗೆ ಬೇಕಾದಂಥ ಮಾನವ ಸಂಪನ್ಮೂಲಗಳೆಲ್ಲ ಏನಿರುತ್ತೆ ಆ ಒಂದು ಆಸ್ಪತ್ರೆಗೆ ಅವೆಲ್ಲವನ್ನೂ ಕೊಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನು ಕೂಡ ಪೂರೈಸಿಕೊಡ್ತೀವಿ ಅನ್ನೋಂಥ ಒಂದು ವಿಶ್ವಾಸನ ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅದರಿಂದ ಮನಸ್ಪೂರ್ವಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದಷ್ಟು ಕುಂದುಕೊರತೆಗಳು ಇದ್ದಾವೆ. ತುರ್ತು ನಿಗಾ ಘಟಕಗಳು ಸರಿಯಾದಂಥ ಕಾರ್ಯನಿರ್ವಹಿಸ್ತಾರೆ. ಎಮರ್ಜೆನ್ಸಿ ವಾರ್ಡ್ ಇದೆ, ಆದರೆ ಎಮರ್ಜೆನ್ಸಿ ವಾರ್ಡ್ಗೆ ಬೇಕಾದಂಥ ಸೂಕ್ತವಾದಂಥ ಜಾಗ ಇಲ್ಲ. ಎಮರ್ಜೆನ್ಸಿ ವಾರ್ಡ್ನ ಇವತ್ತು ನಮ್ಮ ಆರ್ಥೋಪ್ಯಾಟಿಕ್ ಜಾಗದಲ್ಲಿ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇವತ್ತಲ್ಲಿ ಇಕ್ಕಟ್ಟಿನ ಒಂದು ಜಾಗ, ಆ ಜಾಗದಲ್ಲಿ ನಾವು ನೋಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯೂ ಕೂಡ ಹಾಕೋದಂಥ ಪ್ರಯತ್ನ ನಾವು ಮಾಡಿದ್ವಿ. ಅದ್ರ ಸ್ಥಳದ ಇಕ್ಕಟ್ಟಿರೋದ್ರಿಂದ ನಾವಿಲ್ಲಿ ಕೊಳತೂರಲ್ಲಿ ಇಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳ ಹತ್ರ ಒಂದು ಮಾದರಿ ಆಸ್ಪತ್ರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಪರಿಶೀಲನೆ ಮಾಡಿಕೊಂಡು ಮಾನ್ಯ ಸಚಿವರ ಒಂದು ಆಲೋಚನೆ ಯಾವ ಥರ ಇದೆ ಅಲ್ಲೇ ಮಾಡಬೇಕಾ ಇನ್ನೊಂದು ಕಡೆ ಮಾಡಬೇಕಾ ಅಂತೇಳಿ ನಾವು ಮತ್ತು ಸಾರ್ವಜನಿಕರ ಒಂದು ಸಮಾಲೋಚನೆ ಮಾಡಿಕೊಂಡು ಹೊಸ ಸ್ಥಳನ ನೋಡಿ ಆ ಹೊಸ ಆಸ್ಪತ್ರೆ ಏನು ಬರುತ್ತೆ ಅದರಲ್ಲಿ ಎಲ್ಲ ಬೇಕಾದಂಥ ಸೌಲಭ್ಯಗಳು ಕೂಡ ಇರುತ್ತೆ. ಸರ್, ಈಗ ಏನು ಮುಖ್ಯಮಂತ್ರಿಗಳು ಇರ್ತಕ್ಕಂಥದ್ದು ಒಂದಷ್ಟು ಏನು ಕಾಂಗ್ರೆಸ್ನಿಂದನೂ ವಿರೋಧ ವ್ಯಕ್ತ ಆಗ್ತಾ ಇದೆ ಮತ್ತು ಸಮರ್ಥಿಸಿಕೊಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಕೂಡ. ಅಂದರೆ ಇದೇನು ರಾಜಕೀಯ ಪ್ರೇರಣೆ ಅಂತ ಹೇಳ್ತೀರಾ ಅಥವಾ ಪ್ರಾಸಿಕ್ಯೂಷನ್ ಕೊಟ್ಟಿದ್ರಲ್ಲ ಏನು ತಪ್ಪೇನಿದೆ ಮಾಡಲಿ ಬಿಡಿ ಅಂತ ಹೇಳ್ತಾರೆ? ಈಗಾಗಲೇ ತಾವೆಲ್ಲ ನೋಡ್ದಂಗೆ ರಾಜ್ಯಪಾಲರು ಏನೇ ಅವರು ಕೆಲಸ ಮಾಡಬೇಕಾದ್ರೆ ಅವ್ರು ಏನೇ ಒಂದು ಕಾರ್ಯಾಚರಣೆ ಇರಬೇಕು, ಕ್ಯಾಬಿನೆಟ್ನ ಒಂದು ಅಡ್ವೈಸ್ ಮೇರೆಗೆ ಅವ್ರ ಕೆಲಸ ನೀಡಬೇಕಾಗಿದೆ. ಇವತ್ತು ರಾಜ್ಯಪಾಲರು ಕ್ಯಾಬಿನೆಟ್ನ ಒಂದು ಅಡ್ವೈಸ್ನ ಬಿಟ್ಟು ಡೆಲ್ಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು BJP ಪಕ್ಷ ಏನು ಅವರಿಗೆ ಮಾರ್ಗದರ್ಶನಗಳು ಕೊಡ್ತಾ ಇದ್ದಾರೋ ಅದರ ಪ್ರಕಾರ ಇಲ್ಲಿ ನಡ್ಕೋತಾ ಇದ್ದಾರೆ. ಸುಸ್ಥಿರವಾದಂಥ ಸರ್ಕಾರನ ಅಸ್ಥಿರ ಮಾಡೋಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಕೋರ್ಟ್ಗಳಲ್ಲಿ ಕೂಡ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಮತ್ತು ಬೇಕಾದಂಥ ಸಂದರ್ಭದಲ್ಲಿ ಬೀದಿಗೂ ಕೂಡ ಇಳಿದು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಥ್ಯಾಂಕ್ ಯು.